ಎಲ್ಲರಿಗೂ ನಮಸ್ಕಾರ. ಪೂಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಳಗಾಯಿ ಎಣ್ಣೆಗಾಯಿ, ಮೊಸರುಗಾಯಿ, ಬ್ಯಾಳಿ ಪಲ್ಯ, ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಬಿಸಿ ಬಿಸಿ ಜೋಳದ ರೊಟ್ಟಿ. ಆಹಾ, ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ತಾನೆ. ಇದು ತಿನ್ನಲು ಬಲು ರುಚಿಯಾಗಿರುತ್ತದೆ. ಈ ಒಂದು ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ಒಂದು ವಿಡಿಯೋ ನೋಡ್ತಿದ್ದಾರಾ ಎಲ್ಲರೂ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಈ ಜೋಳದ ರೊಟ್ಟಿ ಮಾಡ್ಬೇಕಂದ್ರೆ ಫಸ್ಟ್ ನಾವಿಲ್ಲೇ ಜಿಗಿಟ್ ಮಾಡ್ಕೋಬೇಕ್ರಿ. ಈ ಜಿಗಿಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವಿಲ್ಲೇ ಒಂದು ಡಬ್ರಿ ಇಟ್ಕೊಳನ್ರಿ. ಡಬ್ರಿ ಇಟ್ಕೊಂಡು ನಾ ಇಲ್ಲೇನು ತೋರ್ಸಕತ್ತೇನಲ್ಲ ಈ ಕಪ್ಪಿಂದ 1 ಕಪ್ ನೀರು ಹಾಕೋರಿ. ಗ್ಯಾಸ್ ಫ್ಲೇಮು ಜೋರು ಇಟ್ಕೋರಿ. ಜೋರು ಇಟ್ಕೊಂಡಿಂದ ಇವಾಗ ಏನಾಗತ್ತೆ, ನೀರು ಕುದಿಯೋಕೆ ಸ್ಟಾರ್ಟ್ ಹಾಕೋರಿ. ಅಂದರೆ ಹೆಸರು ಬರ್ತೈತಿ ನೀರು. ಇವಾಗ 1 ಕಪ್ ಜೋಳದ ಹಿಟ್ಟು ಹಾಕೋರಿ. ಆವಾಗಲೇ ತೋರಿಸಿದ್ನಲ್ಲ ಅದೇ ಕಪ್ಪ ರೀ. ಈ ಹಿಟ್ಟು ಹಾಕೊಂಡಿಂದ ಒಂದು ಚಮಚೆ ಅಥವಾ ಸೌಟು ಈ ಚುಚ್ಚಗ ಹಿಂಬದಿಯಿಂದ ಏನು ಮಾಡ್ತೇನೆ, ನಾ ಈ ಜಿಗಿಟ್ ತಿರುಕೊಂತೇನೆ ರೀ. ಗ್ಯಾಸ್ ಫ್ಲೇಮು ಆಫ್ ಮಾಡಿಬಿಡ್ಬೇಕ್ರಿ. ಇವಾಗ ಈ ಜಿಗಿಟನ್ನು ನಾನು ಒಂದು ಅಗಲವಾದ ಒಂದು ಪರಾತಗೆ ಹಾಕೋತೇನೆ ರೀ ಈ ಜಿಗಿಟನ್ನ. ಇವಾಗ ನಾ ಈ ಡಬ್ರಿಗೆ ನೀರು ಹಾಕೋತೇನೆ ರೀ. ನೀರು ಹಾಕ್ಕೊಂಡು ಅದಕ್ಕೊಂದು ಕಾಟನ್ ಅರ್ಬಿ ಇಟ್ಕೋತೇನೆ ರೀ. ಇವಾಗ ಜಿಗಿಟು ಒಂದು ಸ್ವಲ್ಪ ಆರೈತೆ ರೀ. ಇವಾಗ ನಾ ಏನು ಮಾಡ್ತೇನೆ ಅಂದ್ರೆ ಆವಾಗಲೇ 1 ಕಪ್ ತೋರಿಸಿದ್ನಲ್ರಿ, ಆ ಕಪ್ಪಿಂದ ನಾನು 2 ಕಪ್ಪು ಜೋಳದ ಹಿಟ್ಟು ಹಾಕೋತೇನೆ ರೀ. ಈ ಜೋಳದ ರೊಟ್ಟಿನ ನಾವೇನು ಅಳತೆ ಪ್ರಕಾರ ಮಾಡ್ಬೇಕಂತ ಹಾಗೇನಿಲ್ಲ ರೀ. ನಾನಿಲ್ಲಿ ವಿಡಿಯೋ ಮಾಡೋ ಸಲುವಾಗಿ ಇಲ್ಲಿ ಅಳತೆ ಪ್ರಕಾರ ತೋರಿಸಿ ನಿಮ್ಗೆ ಇಲ್ಲಿ ಮಾಡಕತ್ತೇನೆ ರೀ. ಇವಾಗ ನಾನು ಈ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊತೇನೆ ರೀ. ಈ ಹಿಟ್ಟನ್ನು 2 ಕೈಯಿಂದ ಸ್ವಲ್ಪ ಒತ್ತಿ ಒಂದು ಸ್ವಲ್ಪ ಜಾಸ್ತಿ ಶಕ್ತಿ ಹಾಕಿ ನಾದ್ಬೇಕ್ರಿ. ಇದನ್ನ ನಾವು ಎಷ್ಟು ಚಂದ ನಾದ್ತೇವೆ ಅಷ್ಟು ಚಂದ ರೊಟ್ಟಿ ಬರ್ತವ್ರಿ. ಒಮ್ಮೆಲೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕೋಂತ ನಾದ್ಬೇಕ್ರಿ. ಈ ಜೋಳದ ಹಿಟ್ಟನ್ನು ನಾವು ಈ ಕಿಚನ್ನಲ್ಲಿರೋ ಒಂದು ಪಾಟಿಗಲ್ ಮೇಲೂ ನಾವು ನಾದ್ಕೋಬೋದ್ರಿ. ಈ ಪಾಟಿಗಲ್ನ ನಾವು ಸ್ವಚ್ಛಗೆ ತೊಳ್ಕೊಬೇಕ್ರಿ. ತೊಳ್ಕೊಂಡು ನಾವು ಅದ್ರ ಮೇಲೂ ನಾವು ನಾದ್ಕೋಬೋದ್ರಿ ಚೆನ್ನಾಗ. ಅವಾಗೆಲ್ಲ ಹಳೆ ಕಾಲದಾಗೆಲ್ಲ ಕಾಣಮ್ಗಿ ಅಂತ ಇರ್ತಿತ್ತು. ಕಾಣಮ್ಗಿ ಒಳಗೆ ಜಿಗಿಟ್ ಹಾಕ್ಕೊಂಡು ಅದ್ರೊಳಗೆ ಚೆಂದಾಗಿ ನಾದ್ಕೋತಿದ್ರು. ಈ ಹಿಟ್ಟನ್ನು ನಾವು ಗಟ್ಟಿನೂ ನಾದ್ಕೋಬಾರ್ದು, ನಾವು ಅಳಕು ನಾದ್ಕೋಬಾರ್ದ್ರಿ. ನಾವು ಗಟ್ಟಿ ನಾದ್ಕೊಂಡ್ರೆ ನಮ್ಗೆ ರೊಟ್ಟಿ ಮಾಡೋಕೆ ಕಷ್ಟ ಆಕತ್ರಿ. ಹೀಗಾಗಿ ನಾವು ಅಳಕು ಮಾಡ್ಕೋಬಾರ್ದ್ರಿ. ಅಳಕು ಮಾಡ್ಕೊಂಡ್ರೆ ಅವಾಗೂ ಲಟ್ಸಕ್ಕೆ ಭಾಳ ತೊಂದರೆ ಆಕತ್ರಿ. ಇವಾಗ ನಾನು ತೋರಿಸ್ತಾ ಇದ್ದೇನಲ್ಲ ಈ ಹದದಲ್ಲಿ ನಾದ್ಕೋಬೇಕು. ಇವಾಗ ನೋಡಿರಿ, ನಾನು ಉಳ್ಳಿ ಮಾಡಿ ಇಟ್ಕೊಳಕತ್ತೀನಿ. ಈ ಒಂದು ನಾನು ಈಗೇನು ಕ್ವಾಂಟಿಟಿ ತೋರಿಸಿದ್ನಲ್ಲ ಈ ಕ್ವಾಂಟಿಟಿ ಒಳಗೆ ಒಂದು 15ರಿಂದ 18 ರೊಟ್ಟಿ ಆಗ್ತಾವ್ರಿ. ಇವಾಗ ನಾನು ನೋಡಿ ಜೋಳದ ಒಣ ಹಿಟ್ಟು ತೊಗೋತಾ ಇದ್ದೇನೆ, ಅಂದರೆ ರೊಟ್ಟಿ ಹಚ್ಚಾಕ್ರಿ. ಈಗ ಇದು ಲಟ್ಟಣಿಗೆ. ಈ ಲಟ್ಟಣಿಗೆ ನಾನು ಕವರ್ ಸುತ್ಕೊಂಡೇನಿ ರೀ. ಕವರ್ ಯಾಕೆ ಸುತ್ಕೊಂಡೇನಂದ್ರೆ ರೊಟ್ಟಿ ಲಟ್ಸಕ್ಕೆ ಈಸಿ ಆಕತ್ರಿ. ಇವಾಗ ನಾವು ಒಂದು ರೊಟ್ಟಿ ಉಳ್ಳಿ ತೊಗೊಂಡೇನಿ ರೀ. ಈಗ ನಾನು ಒಣ ಹಿಟ್ಟು ಹಾಕೊಳಕತ್ತೇನೆ ರೀ ಅದ್ರ ಮೇಲೆ. ಇವಾಗ ನೋಡಿರಿ, ನಾನು ರೊಟ್ಟಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬಡ್ಕೊತೀನಿ ರೀ. ಹೆಂಗೆ ಬಡಿಯೋದಂತ ತೋರಿಸ್ತೀನಿ. ಈ ಎಡಗೈನ ನಾನೀಗ ಇಲ್ಲೇ ಸಪೋರ್ಟಿ ತೊಗೋತೀನಿ ರೀ. ಈ ಬಲಗೈ ಅಂಗೈಯಿಂದ ನಾನು ತಡ್ತಾ ಹೋಗ್ತೀನಿ ರೊಟ್ಟಿ ಬಡಿತಾ ಹೋಗ್ತೀನಿ. ನೋಡಿ ಹೇಗೆ ಬಿಡ್ತೇನೆ ಅಂತ. ಇವಾಗ ನಾನು ಮತ್ತೆ ಮೇಲೆ ಒಣ ಹಿಟ್ಟು ಹಾಕ್ತೀನಿ ರೀ. ಮತ್ತು ಬಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಇವಾಗ ನಾನು ದಂಡಿನ ಪ್ರೆಸ್ ಮಾಡ್ಕೊತೀನಿ ರೀ. ಯಾಕೆ ಪ್ರೆಸ್ ಮಾಡ್ಕೊತೇನೆ ಅಂದರೆ ಅಲ್ಲೆವು ಸೀಳು ಬೀಳಬಾರ್ದು ಅಂತಂದು. ಇವಾಗ ನೋಡಿ, ನಾನು ಲಟ್ಟಣಿಗೆ ತೊಗೊಂಡು ಲಟ್ಸಕತ್ತೀನಿ ರೀ. ಸ್ಟಾರ್ಟಿಂಗು ಒಂದು ಸ್ವಲ್ಪ ಬಡ್ಕೋಬೇಕು ರೀ. ರೌಂಡ್ ಶೇಪ್ ಬರಬೇಕು. ರೌಂಡ್ ಶೇಪ್ ಬಂದಿಂದ ನಾವು ದಂಡಿನ ಪ್ರೆಸ್ ಮಾಡ್ಕೊಂಡಿಂದ ಈಗ ನೋಡಿ, ನಾನು ಲಟ್ಟಣಿಗೆಯಿಂದ ಈಗ ಲಟ್ಟಿಸ್ತಾ ಹೋಗ್ತೇನೆ. ಈಗ ನೋಡಿರಿ, ಮತ್ತು ನಾನು ಈಗ ಒಣ ಹಿಟ್ಟು ಹಾಕೋತೀನಿ. ಒಣ ಹಿಟ್ಟು ಹಾಕೊಂಡಿಂದ ಈಗ ನಾನು ದಂಡಿ ಲಟ್ಟಿಸ್ತಾ ಹೋಗ್ತೇನೆ ನೋಡಿರಿ. ಈಗೆಲ್ಲ ಮಿಡಲಿಂದ ಲಟ್ಸ್ಕೊಂಡಿರಿ. ಆಗಲಿ ಈಗ ದಂಡಿ ಲಟ್ಟಿಸ್ತಾ ಹೋಗ್ತೀನಿ. ಆದಷ್ಟು ನಾವು ರೊಟ್ಟಿನ ತೆಳ್ಳಗೆ ಮಾಡ್ಕೋಬೇಕ್ರಿ. ತೆಳ್ಳಗೆ ಮಾಡ್ಕೊಂಡ್ರೆ ರೊಟ್ಟಿ ರುಚಿ, ದಪ್ಪಗೆ ಮಾಡ್ಕೋಬಾರ್ದು. ನಾವು ಒಂದು ವೇಳೆ ದಪ್ಪಗೆ ಮಾಡ್ಕೊಂಡ್ರೆ ಅವು ಬಿಸಿವಿದ್ದಾಗ ಅಷ್ಟೇ ಚಲೋ ಇರ್ತವೆ, ಆರಿದ ಮೇಲೆ ರುಚಿ ಇರೋಲ್ಲ. ಈ ತೆಳ್ಳಗೆ ಮಾಡ್ಕೊಂಡ್ರೆ ನೀವು ಇವತ್ತು ಬೆಳಗ್ಗೆ ಮಾಡಿದರೂ ನಾಳೆ ಸಾಯಂಕಾಲ ಮಟನೂ ಚೆನ್ನಾಗಿರ್ತವೆ ರೀ. ಆದ್ದರಿಂದ ನಾವು ರೊಟ್ಟಿನ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕ್ರಿ. ಇವಾಗ ನೋಡಿ, ನಾನು ಮತ್ತೆ ಒಣ ಹಿಟ್ಟು ಹಾಕ್ತಾಯಿದ್ದೀನಿ. ಒಣ ಹಿಟ್ಟು ಹಾಕ್ಕೊಂಡು ನಾನು ಮತ್ತೆ ದಂಡಿ ಲಟ್ಟಿಸ್ತಾ ಹೋಗ್ತೀನಿ. ಆದಷ್ಟು ನಾನು ಎಷ್ಟು ಸಾಧ್ಯ ತೆಳ್ಳಗಾಗುತ್ತೋ ಅಷ್ಟು ಸಾಧ್ಯ ತೆಳ್ಳಗೆ ಲಟ್ಟಿಸ್ಕೊತೀನಿ ನಾನು. ಒಣ ಹಿಟ್ಟು ತೀರಾ ಭಾಳ ಹಾಕಬಾರ್ದು. ಭಾಳ ಹಾಕಿ ಲಟ್ಸಿದ್ರೆ ಎಲ್ಲ ಹಿಟ್ಟು ಆಗ್ತಾವೆ ರೊಟ್ಟಿ. ಇವಾಗ ನಾನು ಒಂದು ಕಾಟನ್ ಅರ್ಬಿ ತೊಗೊಂಡು ಹಂಚು ಒರೆಸ್ಕೊತೀನಿ ರೀ. ಇವಾಗ ನಾ ರೊಟ್ಟಿ ಹೆಂಗೆ ಹಾಕ್ತಾನೆ ಅಂತ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿರಿ. ಇವಾಗ ನೋಡಿ, ನಾನು ರೊಟ್ಟಿ ಅರ್ಬಿ ತೊಗೊಂಡು ನೀರು ಹಚ್ಚಾಕತ್ತೀನಿ ರೀ. ಆವಾಗಲೇ ನೀರಲ್ಲಿ ಇಟ್ಕೊಂಡಿದ್ದೆಲ್ಲ ಒಂದು ಕಾಟನ್ ಅರ್ಬಿನ ಅದರಲ್ಲೇ ನಾನು ಇವಾಗ ರೊಟ್ಟಿಗೆ ನೀರು ಹಚ್ಚಾಕತ್ತೀನಿ ರೀ. ಅದ್ರ ಮೇಲ್ಗಡೆ ಭಾಗಕ್ಕೆ
ನೀರು ಯಾಕೆ ಹಚ್ಬೇಕಂದ್ರೆ ಈ ಹಿಟ್ಟು ಏನಿರ್ತೈತಲ್ಲ ಇದೆಲ್ಲ ಹಿಟ್ಟು ಹೋಗಲಿ ಅಂತ. ನಾ ಇಲ್ಲಿ ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡೇನಿ ರೀ. ಹಂಚು ಫುಲ್ ಚಂದ ಕಾದ್ಮೇಲೆ ಯಾವಾಗಲೂ ನಾವು ರೊಟ್ಟಿ ಹಾಕ್ಬೇಕ್ರಿ, ಅಂದ್ರೆ ರೊಟ್ಟಿ ಚಲೋತ್ನಂಗೆ ಬೇಯ್ತವು. ಈ ಮೇಲಿನ ನೀರು ಏನು ಹಚ್ಚಿರ್ತೇವಲ್ಲ ಆ ನೀರೆಲ್ಲ ಒಣಗ್ಬೇಕು. ಆ ನೀರೆಲ್ಲ ಒಣಗಿಂದ ನಾವು ಹೊಳಿಸಿ ಹಾಕ್ಬೇಕ್ರಿ. ಈ ರೊಟ್ಟಿ ಆರೋಗ್ಯಕ್ಕೆ ಭಾಳ ಚಲೋ ರೀ. ಇವಾಗ ನೋಡಿರಿ ನಾನು ಹೊಳಿಸಿ ಹಾಕ್ತಾಯಿದ್ದೀನಿ. ಈ ಜೋಳದ ರೊಟ್ಟಿ ತಿಂದರೆ ನಾವು ಭಾಳ ಗಟ್ಟಿ ಇರ್ತೇವೆ ರೀ. ಇದು ಉತ್ತರ ಕರ್ನಾಟಕ ಸೈಡ್ ಭಾಳ ಫೇಮಸ್ ರೀ. ಇದು ಬೆಳಗ್ಗೆ ನಾಷ್ಟಾಕ್ಕೂ, ಮಧ್ಯಾಹ್ನ ಊಟಕ್ಕೂ ಸೈ, ರಾತ್ರಿ ಊಟಕ್ಕೂ ಸೈ. ರೊಟ್ಟಿ ಬೇಯಾಕತ್ತೈತಿ. ಈ ರೊಟ್ಟಿನ ನಾವು 2 ಕಡೆ ಬೇಯಿಸ್ಕೋಬೇಕು ರೀ ಚಂದಗೆ. ಬೇಕಾದ್ರೆ ನೀವು ಅರ್ಬಿಲಿ ಒತ್ಕೋಬೋದು. ಈ ಕಾಟನ್ ಅರ್ಬಿ ಇಟ್ಕೊಂಡು ನಾ ಇಲ್ಲಿ ಒಣ ಅರ್ಬಿನ ಅದರಲ್ಲೂ ಬೇಕಾದ್ರೂ ನೀವು ಒತ್ಕೋಬೋದು. ನಾ ಇಲ್ಲಿ ಒತ್ತಾಕತ್ತಿಲ್ಲ ರೀ. ಈಗ ನಾ ಇಲ್ಲಿ ಕೈಲೇ ಇದು ಮಾಡಾಕತ್ತೀನಿ ನೋಡಿ. ನಡು ಇದು ಎಲ್ಲ ದಂಡಿನ ಹಂಚಿನ ನಡು ಇಟ್ಟಿಟ್ಟು ಬೇಯಿಸಾಕತ್ತೀನಿ ರೀ. ರೊಟ್ಟಿ ಬೇಯಿಸಿದ ಮೇಲೆ ರೊಟ್ಟಿನ ಒಂದರ ಮೇಲೆ ಒಂದು ಅಂಟ್ಕೊಳಂಗೆ ಇಡಬೇಡ್ರಿ. ಒಂದಕ್ಕೊಂದು ಬಿಡಿ ಆಗಿಡ್ರಿ. ಅಂದರೆ ರೊಟ್ಟಿ ಎಲ್ಲ ಪೂರ ಆರಿದ ಮೇಲೆ ಅವನ್ನ ಜೋಡಿಸಿಡ್ಬೇಕು. ಅಂದ್ರೆ ಚಲೋ ಇರ್ತವೆ ರೀ ರೊಟ್ಟಿ. ನೋಡಿ ನಾ ಇಲ್ಲಿ ತೋರಿಸ್ತಿದ್ದೆನಲ್ಲ ಈ ರೀತಿ ರೊಟ್ಟಿ ಪೂರ್ತಿ ಆರಿಸ್ಬೇಕು. ಆರಿಸಿದ ಮೇಲೆ ಜೋಡಿಸಿಡ್ಬೇಕು. ಧನ್ಯವಾದ.